ಇವತ್ತಿನ ವಿಡಿಯೋ ಸ್ಕಿನ್ ಕೇರ್ ಬಗ್ಗೆ ಅದ. ಈ ವಿಡಿಯೋದಾಗ ನಾನು ಕೆಲವೊಂದಿಷ್ಟು ನಾನು ಯೂಸ್ ಮಾಡಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವ್ಯಾವ ಪ್ರಾಡಕ್ಟ್ಸನ್ನು ರಿವ್ಯೂ ಮಾಡತ್ತೀನಿ ಅಂತ ನಿಮಗೆ ಹೇಳಿದ್ರೆ ನಿಮಗೂ ಒಂದು ಇಂಟ್ರೆಸ್ಟ್ ಬರ್ತದೆ ವಿಡಿಯೋ ಫುಲ್ ನೋಡೋಕ್ಕೆ. ಸೊ ಫಸ್ಟ್ ಯಾವ್ಯಾವ ಪ್ರಾಡಕ್ಟ್ಸ್ ರಿವ್ಯೂ ಮಾಡತ್ತೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಸೆಬಾಮೆಡ್ ಮಾಯ್ಶ್ಚರೈಸಿಂಗ್ ಕ್ರೀಮ್, ನೆಕ್ಸ್ಟ್ ಮಮಾ ಅರ್ತ್ ಅವ್ರದ್ದು ವೈಟಮಿನ್ ಸಿ ಡೇ ಕ್ರೀಮ್, ಆಮೇಲೆ ಇದು ಲಿವಾನ್ ಹೇರ್ ಸೀರಮ್ ಆ್ಯಂಡ್ ನಿವಿಯಾ ಎವರ್ಗ್ರೀನ್. ಸೊ ಇವೆರಡು ಮಾಯ್ಶ್ಚರೈಸರ್ ನಿವಿಯಾದವ್ರದ್ದು. ಸೊ ಎರಡೂ ಹೆಂಗವ ಅಂತಲೂ ಹೇಳ್ತೀನಿ. ಪ್ಲಸ್ ಕಾರ್ಮೆಸಿ ಶೇವಿಂಗ್ ಬಾಮ್. ಯೂಶ್ವಲಿ ನಮ್ಮ ಸ್ಕಿನ್ ಕೇರ್ಗೋಸ್ಕರ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಇದು ನನ್ನ ಸ್ಕಿನ್ನಿಗೆ ಸೂಟಬಲ್ ಆಗ್ತದೋ ಇಲ್ಲೋ, ಅದು ಸೂಟ್ ಆಗ್ತೈತೆ ಅಂದಮೇಲೆ ಬಜೆಟ್ ನೋಡ್ತೀವಿ, ಬಜೆಟ್ ಫ್ರೆಂಡ್ಲಿ ಅದನ್ನೋ ಇಲ್ಲೋ. ಸೊ ಇದು ಎಲ್ಲನೂ ನಾವು ಕನ್ಸಿಡರ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ. ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲನೂ ಡೀಟೇಲ್ ಆಗಿ ಹೇಳ್ತೀನಿ, ಪ್ರೈಸ್ ರೇಂಜ್ ಕೂಡ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಮಸ್ತೆ, ನಾನು ಗಂಗಾ, ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈಗ ಫಸ್ಟ್ ಪ್ರಾಡಕ್ಟ್ ಸೆಬಾಮೆಡ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಯಾರ್ದು ಸೆನ್ಸಿಟಿವ್ ಸ್ಕಿನ್ ಅದ ಅವರು ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಬೇಕಾಗಿತ್ತು, ನಿಮ್ಮ ಸ್ಕಿನ್ ಭಾಳ ಸೆನ್ಸಿಟಿವ್ ಅದ, ಯಾವುದೇ ಒಂದು ಪ್ರಾಡಕ್ಟ್ ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ರಿಯಾಕ್ಟ್ ಮಾಡ್ತದೆ ನಿಮ್ಮ ಸ್ಕಿನ್ ಅನ್ನೋರಾಗಿತ್ತಂದ್ರೆ ಇದು ಕ್ರೀಮ್ ಸ್ವಲ್ಪ ಸೇಫರ್ ಸೈಡ್ ಇರ್ತದೆ, ಸೇಫ್ ಆಗಿರ್ತದೆ ನಿಮ್ಮ ಸ್ಕಿನ್ ಮೇಲೆ. ಯಾಕಂದರೆ ಇದು pH 5.5 ಅದ, ಇಲ್ಲ ಮೇಲೆ ಬರ್ದಾರ ನೋಡ್ರಿ. ಈ ಮಾಯ್ಶ್ಚರೈಸಿಂಗ್ ಕ್ರೀಮ್ ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ಡ್ ಅಂದ್ರೆ ಹೈಡ್ರೇಟೆಡ್ ಆಗಿಡೋಕ್ಕೂ ಹೆಲ್ಪ್ ಮಾಡ್ತದೆ. ಆಮೇಲೆ ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ಡ್ ಆಗಿ ಭಾಳ ತನ ಇಡ್ತದೆ, ಲಾಂಗ್ ಲಾಸ್ಟಿಂಗ್ ಅದ. ಸೊ ಆಮೇಲೆ ಕ್ರೀಮಿಂದು ಕನ್ಸಿಸ್ಟೆನ್ಸಿ ಕೂಡ ಭಾಳ ಚಲೋ ಅದ. ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು. ಸೊ ಭಾಳ ಲೈಟ್ ಅದ, ಆಮೇಲೆ ಹಚ್ಕೊಂಡಾಗ ಈಸಿಲಿ ಅಬ್ಸರ್ವ್ ಆಗ್ತದ. ಆಮೇಲೆ ಸ್ಮೆಲ್ ಕೂಡ ಭಾಳ ಚಲೋ ಅದ. ಸೊ ಒಂಥರ ಹೈಡ್ರೇಟಿಂಗ್ ಅನ್ನಿಸ್ತದ, ಲೈಟಾಗೂ ಫೀಲ್ ಆಗ್ತದ, ಹೆವಿ ಏನು ಇರಂಗಿಲ್ಲ. ಸ್ವಲ್ಪ ಗ್ರೀಸಿನೆಸ್ ಅನ್ನಿಸ್ತದೆ, ಸ್ವಲ್ಪ ಆಯ್ಲಿ ಅನ್ನಿಸ್ತದೆ. ಹಾಗಾಗಿ ಜಾಸ್ತಿ ಆಯ್ಲಿ ಸ್ಕಿನ್ ಇದ್ದವ್ರು ಇದು ಅಪ್ಲೈ ಮಾಡಿದಾಗ ಮತ್ತಿಷ್ಟು ಆಯ್ಲಿ ಅನ್ನಿಸ್ತದೆ. ಅದೇ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆಗಿತ್ತು ಮತ್ತು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದ್ರೆ ಅವ್ರು ಇದನ್ನು ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇತ್ತಂದ್ರೆ ಭಾಳ ಚಲೋ ಮಾಯ್ಶ್ಚರೈಸ್ಡ್ ಅನ್ನಿಸ್ತದೆ, ಅವ್ರ ಸ್ಕಿನ್ ಹೈಡ್ರೇಟೆಡ್ ಆಗಿ ಅನ್ನಿಸ್ತದೆ. ಮತ್ತು ಸೆನ್ಸಿಟಿವ್ ಸ್ಕಿನ್ ಇತ್ತಂದ್ರೆ ನಿಮಗೆ ನಿಮ್ಮ ಸ್ಕಿನ್ ಸಪ್ಪಲ್ಲಾಗಿ ಸಾಫ್ಟಾಗಿ ಮಾಯ್ಶ್ಚರೈಸ್ಡ್ ಆಗಿ ಅನ್ನಿಸ್ಬೇಕು, ಮತ್ತು ಯಾವುದೇ ಥರ ಸ್ಕಿನ್ ನೆಗೆಟಿವ್ಲಿ ರಿಯಾಕ್ಟ್ ಮಾಡಬಾರ್ದು ಅನ್ನೋದಾಗಿತ್ತಂದ್ರೆ ಯೂಸ್ ಮಾಡಿರಿ. ಆಮೇಲೆ ಫ್ರಾಗ್ರೆನ್ಸ್ ಕೂಡ ಭಾಳ ಚಲೋ ಅದ, ಭಾಳ ಸೂದಿಂಗ್ ಅದ, ಕಂಫರ್ಟಿಂಗ್ ಅದ. ಆಮೇಲೆ ಅವರು ಇಲ್ಲಿ ಲೇಬಲ್ ಮೇಲೆ ಮೆನ್ಷನ್ ಮಾಡ್ಯಾರ ನೋಡ್ರಿ, ಫಾರ್ ಸೆನ್ಸಿಟಿವ್ ಸ್ಕಿನ್ ಅಂತ. ಆಮೇಲೆ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್ ಅಂತಲೂ ಹೇಳಾರ, ನಾಟ್ ಫಾರ್ ಆಯ್ಲಿ ಸ್ಕಿನ್. ಓಕೆ, ಬಿಕಾಸ್ ಇದು ಸ್ವಲ್ಪ ಗ್ರೀಸಿ ಅನ್ನಿಸ್ತದೆ. ಆಯ್ಲಿ ಸ್ಕಿನ್ ಇದ್ದವ್ರು ಅಪ್ಲೈ ಮಾಡಿದಾಗ ಮತ್ತಿಷ್ಟು ಅವ್ರದ್ದು ಆಯ್ಲಿ ಗ್ರೀಸಿ ಕಾಣಿಸ್ತದೆ. ಮತ್ತು ವೈಟಮಿನ್ ಇ ಕೂಡ ಅದ ಇದ್ರಾಗ ಅಂತ ಹೇಳ್ತಾರೆ, ವಿಚ್ ಇಸ್ ಗ್ರೇಟ್ ಫಾರ್ ಸ್ಕಿನ್. ಆಮೇಲೆ ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಪ್ರೀ ಮ್ಯಾಚುರ್ ಏಜಿಂಗ್ ಅಂತ, ಅಂದರೆ ಸ್ಕಿನ್ ಬಹಳ ಬೇಗನೆ ಸುಕ್ಕುಗಟ್ಟದಂಗೆ ಆಗ್ಲಾರ್ದಂಗೆ ಕಾಪಾಡ್ತದಂತ ಇಫ್ ರೆಗ್ಯುಲರ್ ಯೂಸೇಜ್ ಇದ್ದರೆ. ಆ್ಯಂಡ್ ಹೈಡ್ರೇಷನ್ ಕೂಡ ಬ್ಯಾಲೆನ್ಸ್ ಮಾಡ್ತದೆ. ಎಸ್, ಹೈಡ್ರೇಷನ್ ಬ್ಯಾಲೆನ್ಸ್ ಮಾಡ್ತದೆ, ಅದು ಅಂತೂ ಐ ಫೆಲ್ಟ್ ಇಟ್. ಈ ಕ್ರೀಮ್ನ ನಾನು ಆ್ಯಕ್ಚುಲಿ ಪೋಸ್ಟ್ ಪಾರ್ಟಮ್ ಡೆಲಿವರಿ ಫೇಸಲ್ಲಿ ಯೂಸ್ ಮಾಡಿದ್ದೆ, ಬಿಕಾಸ್ ಅವಾಗ ನನ್ನ ಸ್ಕಿನ್ನ ಭಾಳನೇ ಡ್ರೈ ಆಗ್ಲತ್ತಿತ್ತು. ಸೊ ಟು ಮೇಕ್ ಇಟ್ ಲುಕ್ ಹೈಡ್ರೇಟೆಡ್ ಆ್ಯಂಡ್ ಗ್ಲೋಯಿಂಗ್ ಇದು ಕ್ರೀಮಿಗೆ ಮೊರೆ ಹೋಗಿದ್ದೆ. ಆ್ಯಕ್ಚುಲಿ ನಂಗೆ ಡಾಕ್ಟರೇ ಸಜೆಸ್ಟ್ ಮಾಡಿದ್ರು ಆ್ಯಂಡ್ ಇಟ್ ವರ್ಕ್ಡ್ ವಂಡರ್ ಫಾರ್ ಮೀ, ಬಿಕಾಸ್ ಡ್ರೈ ಸ್ಕಿನ್ ಎಲ್ಲ ಹೋಯಿತು, ಸ್ವಲ್ಪ ಹೈಡ್ರೇಟೆಡ್ ಆಗಿ ಕಾಣಿಸ್ತಿತ್ತು ಮುಖ. ಆಮೇಲೆ ಬರ್ತಾ ರೆಗ್ಯುಲರ್ ಯೂಸೇಜಿಂದ ಸ್ವಲ್ಪ ಸ್ಕಿನ್ ಗ್ಲೋಯಿಂಗ್ ಆಗು ಕಾಣಿಸ್ತಿತ್ತು. ಪ್ಲಸ್ ಪಾಯಿಂಟ್ ಏನಂತಂದ್ರೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಅದ, ಸೆನ್ಸಿಟಿವ್ ಸ್ಕಿನ್ನಿಗೆ ಭಾಳನೇ ಸೂಟಬಲ್ ಅದ. ಆಮೇಲೆ ಕಾನ್ಸ್ ಏನಂದ್ರೆ ಇದ್ರ ಪ್ರೈಸ್ ಸ್ವಲ್ಪ ಹೈಯರ್ ಸೈಡ್ ಅದ, 500+ ಅದ. ಸೊ ಬಟ್ ನನ್ನ ಪ್ರಕಾರ ಫಾರ್ ಡ್ರೈ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇಟ್ ಈಸ್ ಅ ಗುಡ್ ಟು ಗೋ. ನೆಕ್ಸ್ಟ್ ಪ್ರಾಡಕ್ಟ್ ಈಗ ಕ್ಲಾಸಿಕ್ ಒನ್, ಅದು ಎವರ್ಗ್ರೀನ್ ಕೂಡ ಹೌದು, ಬಿಕಾಸ್ ಭಾಳ ಜನ ಯೂಸ್ ಮಾಡ್ತಿರ್ತಾರೆ. ಅದು ನಿವಿಯಾ, ಅದರಲ್ಲೂ ಇದು ಬ್ಲೂ ಕಲರ್ ಭಾಳ ಜನ ಯೂಸ್ ಮಾಡ್ತಿರ್ತಾರೆ. ಸೊ ಎವರ್ಗ್ರೀನ್ ಅಂತಲೇ ಹೇಳತ್ತೀನಿ, ಬಿಕಾಸ್ ನಾನು ಭಾಳ ವರ್ಷಗಳಿಂದ ನೋಡತ್ತೀನಿ ಎಷ್ಟೊಂದು ಜನ ಇದೆ ಯೂಸ್ ಮಾಡೋದು. ನಿವಿಯಾ ಸಾಫ್ಟ್ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ನನ್ನ ಕಡೆ 2 ಅದ. ಇದು 2 ಸೇಮ್, ಬಟ್ ಅಷ್ಟೇ ಕಲರ್ ಡಿಫ್ರೆಂಟ್ ಮತ್ತು ಸ್ವಲ್ಪ ಟೆಕ್ಸ್ಚರ್ನು ಡಿಫ್ರೆಂಟ್ ಆಗದ. ನಾನು ಹೇಳ್ತೀನಿ ಯಾವ ಥರ ಡಿಫ್ರೆನ್ಸಸ್ ಅದ ಅಂತಂದು. ಇದು ಪೀಚ್, ಓಕೆ. ಸೊ ಇದು ಬ್ಲೂ ಟಿಂಟ್. ಅದನ್ನು ಅಪ್ಲೈ ಮಾಡಿದಾಗ ಇದು ನೋಡ್ಬೋದು ನೀವು, ಸ್ವಲ್ಪ ಶೈನಿ ಅನ್ನಿಸ್ತದ ಇದು ಅಪ್ಲೈ ಮಾಡಿದಾಗ. ಆಯ್ಲಿ ಶೈನಿ, ಸೊ ಆ ಥರ ಅನ್ನಿಸ್ತದೆ ಇದು. ಅದು ಬಿಟ್ಟರೆ ಇಟ್ ಅಬ್ಸಾರ್ಬ್ಸ್ ವೆಲ್ ಇನ್ ಟು ದ ಸ್ಕಿನ್. ಚಲೋ ಹೊತ್ನಾಗ ಅಬ್ಸರ್ವ್ ಆಗ್ತದೆ, ಹೈಡ್ರೇಟೆಡ್ ಆಗು ಅನ್ನಿಸ್ತದೆ, ಮಾಯ್ಶ್ಚರೈಸ್ಡ್ ಆಗಿ ಅನ್ನಿಸ್ತದೆ ಕ್ರೀಮ್ ಇದು. ಬಟ್
ಈ ಥರ ಶೈನ್ ಹೊಡಿತದ ಅಷ್ಟೇ. ಇಲ್ಲಿ ಕ್ಯಾಮ್ರಾದಾಗ ಗೊತ್ತಾಗ್ಲತ್ತದೋ ಇಲ್ಲೋ, ಬಟ್ ಇಲ್ಲಿ ಎದುರು ನೋಡಿದಾಗಂತೂ ಶೈನಿಂಗ್ ಅನ್ನಿಸ್ತದ. ಅದೇ ನನಗೆ ಇದ್ರದ್ದು ಇಷ್ಟ ಆಗಿಲ್ಲ. ಇದು ಪೀಚ್ ಒನ್ ನೋಡ್ರಿ, ಆ ಥರ ಆಗಂಗಿಲ್ಲ. ಇದು ಅಪ್ಲೈ ಮಾಡಿದಾಗ ಎರಡೂ ಕೂಡ ಇದು ಇಲ್ಲಿ ಅಪ್ಲೈ ಮಾಡೀನಿ ಬ್ಲೂದು, ಇದು ಪೀಚ್ ಒನ್ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಅಪ್ಲೈ ಮಾಡಿದಾಗ ಇದು ಮ್ಯಾಟ್ ಫಿನಿಶ್ ಬರ್ತದೆ ಸ್ವಲ್ಪ, ಅಂದರೆ ಅದ್ರಗಿಂತ ಬೆಟರ್. ಶೈನಿ ಕಾಣಂಗಿಲ್ಲ. ಇದು ವೆಲ್ ಅಬ್ಸಾರ್ಬ್ ಆಗ್ತದೆ. ಇದನ್ನು ಸೇಮ್ ಅಬ್ಸಾರ್ಪ್ಷನರೇ ಎರಡರದ್ದು ಸೇಮ್ ಅನ್ಸಲ್ಲ, ಬಟ್ ಇಲ್ಲಿ ಶೈನಿಂಗ್ ಅನ್ನಿಸ್ಲತ್ತದ, ಇಲ್ಲಿ ಶೈನಿಂಗ್ ಗ್ರೀಸಿ ಏನೂ ಕಾಣಿಸ್ತಾ ಇಲ್ಲ ಆ ಥರ. ಸೊ ಇದು ನನಗೆ ಗುಡ್ ಟು ಗೋ ಅನ್ನಿಸ್ತು. ಬಿಕಾಸ್ ನನಗೆ ಆ ಥರ ಹಚ್ಕೊಂಡಾಗ, ಮಾಯ್ಶ್ಚರೈಸರ್ ಹಚ್ಕೊಂಡೀವಿ ಅನ್ನೋ ಥರ ಕಾಣಿಸ್ಬಾರ್ದು, ಆಯ್ಲಿ ಆ ಶೈನ್ ಥರ ಕಾಣಿಸ್ಬಾರ್ದು ಅಂತ. ಸೊ ಒಂಥರ ಲುಕ್ ಒಳ್ಳೆ ಮ್ಯಾಟ್ ಫಿನಿಶ್ ಲುಕ್ ಥರ ಇರಬೇಕಂತಂದರೆ ಅವರು ಈ ಕ್ರೀಮ್ನ ತೊಗೋಬಹುದು ರಾದರ್ ದನ್ ಗೋಯಿಂಗ್ ಟು ದಿಸ್ ಕ್ರೀಮ್. ಆಮೇಲೆ ಇದು ಆ್ಯಕ್ಚುಲಿ ನಂದು ಸ್ವಲ್ಪ ಕಾಂಬಿನೇಷನಲ್ ಸ್ಕಿನ್ ಟೈಪ್, ಹಾಗಾಗಿ ನನ್ನ ಸ್ಕಿನ್ನಿಗೆ ಈ ಥರ ಇದು ವರ್ಕ್ ಆಗ್ಯದ. ಆಯ್ಲಿ ಸ್ಕಿನ್ ಇದ್ದವರಿಗೆ ಮೇ ಬಿ ಇದು ಮತ್ತಿಷ್ಟು ಆಯ್ಲಿ ಗ್ರೀಸಿ ಕಾಣೋ ಹಾಗೆ ಮಾಡ್ತದೆ ಅನ್ನಿಸ್ತದೆ. ಬಿಕಾಸ್ ನನ್ನ ಸ್ಕಿನ್ನಿಗೆ ಈ ಥರ ವರ್ಕ್ ಆಗ್ಯದ ಅಂದ್ರೆ ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಮತ್ತಿಷ್ಟು ಆಯ್ಲಿ ಅನ್ನಿಸ್ತದೆ. ಅದೇ ಆಯ್ಲಿ ಸ್ಕಿನ್ ಇತ್ತು ನಿಮ್ದಂದರೆ ಇದನ್ನು ಪರ್ಚೇಸ್ ಮಾಡಬಹುದು ಫಾರ್ ಗುಡ್ ಹೈಡ್ರೇಷನ್, ಮಾಯ್ಶ್ಚರೈಸ್ಡ್ ಅನ್ಸಕ್ಕೆ ಅಂತಂದರೆ ಇದನ್ನು ಅಪ್ಲೈ ಮಾಡ್ಬೋದು. ಡ್ರೈ ಸ್ಕಿನ್ ಇತ್ತು ಭಾಳನೇ ಅಂತಂತಂದರೆ ದೇ ಕ್ಯಾನ್ ಗೋ ಫಾರ್ ದಿಸ್. ಬಟ್ ಎರಡೂ ಫ್ರಾಗ್ರೆನ್ಸಲ್ಲಿ ಭಾಳ ಸೂದಿಂಗ್ ಅದ, ಭಾಳ ಚಲೋ ಅದ ಎರಡರದ್ದು. ಆಮೇಲೆ ಪ್ರೈಸ್ ರೇಂಜ್ ಅಂತೂ ಆಲ್ಮೋಸ್ಟ್ ಸೇಮ್ ಐ ಥಿಂಕ್ ಸೊ. ಅಫೋರ್ಡೆಬಲ್ ಪ್ರೈಸ್ ರೇಂಜ್ ಇಲ್ಲ. ಇದು 110 ರೂಪಾಯಿ ಅದ, ಇದು 120. ಇಟ್ ವರ್ಕ್ಸ್ ಬೆಸ್ಟ್ ಆನ್ ಎಲ್ಬೋಸ್. ಎಲ್ಬೋ ಎಲ್ಲ ಒಂಥರ ಸ್ಕ್ರಾಚಿ ಕಾಣಿಸ್ತಿರ್ತದ, ಭಾಳ ಡಾರ್ಕ್ ಕಾಣಿಸ್ತಿರ್ತಾವಲ್ಲ, ಅಲ್ಲೆಲ್ಲ ಇದು ಭಾಳ ಚಲೋ ವರ್ಕ್ ಆಗ್ತಾವೆ ಇವೆರಡು ನಿವಿಯಾ ಕ್ರೀಮ್ಸ್. ಸೊ ಅಲ್ಲಿ ನೀಸ್ ಹತ್ರ, ಮೊಣಕಾಲ್ ಹತ್ರ, ಹೀಲ್ಸ್ ಹತ್ರ ಅದೆಲ್ಲ ಮಾಯ್ಶ್ಚರೈಸ್ಡ್ ಆಗಿ ಮಾಡೋಕ್ಕೆ ಹೀಲ್ಸ್ನು ಕ್ರ್ಯಾಕ್ ಆಗಿತ್ತಂದ್ರೆ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇಟ್ ವರ್ಕ್ಸ್ ಮಲ್ಟಿಪರ್ಪೋಸ್ ಅಂತಲೂ ಹೇಳ್ಬೋದು. ಇದು ಇದ್ರದ್ದು ಪ್ಲಸ್ ಪಾಯಿಂಟ್, ಪ್ರೋಸ್. ಮತ್ತು ಅಫೋರ್ಡೆಬಲ್ ರೇಂಜಲ್ಲಿ ಇದ್ದಾವೆ ಎರಡು, ಬಜೆಟ್ ಫ್ರೆಂಡ್ಲಿ. ಸೊ ಅದನ್ನು ಆಮೇಲೆ ಭಾಳ ದಿನ ಬರ್ತಾವೆ. ಆಲ್ಮೋಸ್ಟ್ ಇದು ಒಂದು ಬಾಟಲ್ ತೊಗೊಂಡ್ರೆ ಲೈಕ್ ಇಟ್ ವಿಲ್ ಗೋ ಫಾರ್ ಒಂದು 7-8 ತಿಂಗಳ ತನೂ ಬಂದೇ ಬರ್ತದೆ ಡೈಲಿ ಯೂಸ್ ಮಾಡತ್ತರೂ. ನಿಮ್ಮ ಸ್ಕಿನ್ನಿಗೆ ಸೂಟಬಲ್ ಆಗಿದ್ದು ನೋಡಿ ಚೂಸ್ ಮಾಡ್ಕೊರಿ. ನೆಕ್ಸ್ಟ್ ಈಗ ಹೇರ್ ಸೀರಮ್, ಲಿವಾನ್ ಆ್ಯಂಟಿ ಫ್ರಿಜ್ ಸಿರಮ್. ಇದು ಆ್ಯಕ್ಚುಲಿ ಫಾರ್ ರಫ್ ಆ್ಯಂಡ್ ಡ್ರೈ ಹೇರ್ಗೋಸ್ಕರನೇ ಮಾಡಿರೋದು. ಸೊ ನಿಮ್ಮ ಕೂದಲು ಏನಾದರೂ ಭಾಳನೇ ರಫ್ ಆಗಿದ್ವು, ಆಮೇಲೆ ಭಾಳ ಜಲ್ದಿನೇ ಡ್ರೈ ಆಗ್ಲತ್ತಿದ್ವು, ಅಂದ್ರೆ ಭಾಳ ಸಿಕ್ಕೆಲ್ಲ ಇತ್ತು ಭಾಳ ಅಂತಂದ್ರೆ ಅವಾಗ ದಿಸ್ ವರ್ಕ್ಸ್ ಬೆಸ್ಟ್. ಆಮೇಲೆ ಲಾಂಗ್ ಹೇರ್ಸ್ ಇದ್ದಾಗ ಭಾಳನೇ ಸಿಕ್ ಬೀಳೋದಾಗಿರ್ಬೋದು, ಆಮೇಲೆ ಡ್ರೈ ಆಗಿ ಕಾಣಿಸ್ತಿರೋದಾಗಿರ್ಬೋದು, ಈ ಥರ ಎಲ್ಲ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಆವಾಗ ಈ ಹೇರ್ ಸಿರಮ್ನ ನಾನು ಟ್ರೈ ಮಾಡಿದೆ ಆ್ಯಂಡ್ ಬಿಲೀವ್ ಮೀ ಇಟ್ ಹ್ಯಾಸ್ ಡನ್ ಇಟ್ಸ್ ಜಾಬ್. ಇದು ಆ್ಯಂಟಿ ಫ್ರೀಸ್ ಅಂದ್ರಲ್ಲ, ಎಕ್ಸಾಕ್ಟ್ಲಿ ಅದು ಆ ಫ್ರೀಸಿನೆಸ್ಸೇ ತೆಗ್ದುಬಿಡ್ತಿತ್ತು, ಅಂದರೆ ಎಲ್ಲ ಸಿಕ್ಕೆಲ್ಲ ತೆಗ್ದುಬಿಡ್ತಿತ್ತು. ಅದು ಜಾಸ್ತಿನೂ ಯೂಸ್ ಮಾಡೋ ಹಾಗಿಲ್ಲ, ಸ್ವಲ್ಪನೇ ಇಷ್ಟೇ. ಅದು ಇದ್ರ ಮೇಲೂ ಬರ್ದಾರ, ಇಷ್ಟೇ ಯೂಸ್ ಮಾಡಿ ನಿಮ್ಮ ತಲೆ ಬುಡಕ್ಕೆ ಹಚ್ಕೊಳ್ಳೋದಿಲ್ಲ, ಜಸ್ಟ್ ಈ ಥರ ಹೇರ್ಸಿಗೆ ಅಷ್ಟೇ ಅಪ್ಲೈ ಮಾಡಬೇಕು. ನಿಮ್ಮ ಬೆರಳುಗಳಿಗೆಲ್ಲ ಹಿಂಗೆ ಹಚ್ಕೊಂಡು ಹಿಂಗೆ ಮಾಡಿ ಅದರಿಂದ ಸ್ವಲ್ಪ ಕೂದಲ ತೊಗೊಂಡು ಲೈಕ್ ಪಾರ್ಟಿಷನ್ ಎಲ್ಲ ನೀಟಾಗಿ ಮಾಡಿಕೊಂಡು, ನಾನು ಸುಮ್ಮನೆ ತೋರಿಸ್ತಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಸೇಕ, ಪಾರ್ಟಿಷನ್ ಎಲ್ಲ ಮಾಡಿಕೊಂಡು ನೀಟಾಗಿ ಕೂತ್ಕೊಂಡು ಸ್ವಲ್ಪ ಕೂದಲ ತೊಗೊಂಡು ಈ ಥರ ನೀವು ಒಂದು ಚೂರು ಸ್ಟ್ಯಾಂಡ್ಸ್, ಹೇರ್ ಸ್ಟ್ಯಾಂಡ್ಸ್ ತೊಗೊಂಡು ಈ ಥರ ಮಾಡ್ತಾಯಿದ್ರೆ ಇಷ್ಟು ಕರೆಕ್ಟಾಗಿ ಸಿಕ್ಕೆಲ್ಲ ಹೋಗಿ ನೀಟಾಗಿ ಕೂಡ್ತಾವೆ ಕೂದಲಂದ್ರೆ. ಆಮೇಲೆ ಅದ್ರ ಜೊತೆಗೆ ಸಾಫ್ಟಾಗೂ ಅನ್ನಿಸ್ತಾವೆ. ಈಗ ನೋಡ್ರಿ ನಂದಿಲ್ಲಿ ಹೇರ್ಸ್ ಸಣ್ಣ ಹೇರ್ಸ್ ಎಲ್ಲ ಹಿಂಗೆ ನಿಂತಾವೆ ನೋಡ್ರಿ. ಸೊ ಈ ಥರನೂ ನಿಂದಿರಬಾರ್ದು ಅಂತಂದ್ರೆ ಇದು ಅಪ್ಲೈ ಮಾಡಬಹುದು. ಇದು ಮಾಡಿದ್ರೂ ಎಷ್ಟು ಚಂದ ಸಾಫ್ಟಾಗಿ ಅಲ್ಲೇ ಕೂತಿದ್ದ ಜಾಗದಾಗೆ ಕೂಡ್ತಾವೆ, ಹಾರಂಗಿಲ್ಲ. ಸೊ ಇದು ನನಗೆ ಈ ಥರ ನನ್ನ ಹೇರ್ಸ್ ಇದ್ದವರಿಗೆ ಭಾಳನೇ ಯೂಸ್ ಆಗ್ತದೆ. ಆಮೇಲೆ ಭಾಳ ಡ್ರೈ ಆಗಿ ಕಾಣಿಸ್ತಾವಲ್ಲ ಹೇರ್ಸ್, ಅಂಥವ್ರಿಗೂ ಇದು ಭಾಳ ಯೂಸ್ ಆಗ್ತದೆ, ಭಾಳ ಸಿಕ್ಕಿದ್ದವ್ರಿಗೆ ಯೂಸ್ ಆಗ್ತದೆ. ಸೊ ಆ ಥರ ಏನೇನು ಪ್ರಾಬ್ಲಮ್ಸ್ ಹೇಳಿದೆ, ಈ ಥರ ಪ್ರಾಬ್ಲಮ್ ಇದ್ದವ್ರು ಆಗಿದ್ರಂದ್ರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇದ್ರದ್ದು ಏನು ನೆನ್ಪಿಟ್ಕೋಬೇಕಂದ್ರೆ ಕಾನ್ಸ್ ಏನಂದ್ರೆ ಜಾಸ್ತಿ ಯೂಸ್ ಮಾಡಬೇಡ್ರಿ, ಓವರ್ ಯೂಸ್ ಆಗಬಾರ್ದು. ಓವರ್ ಯೂಸ್ ಆದರೆ ಮತ್ತು ಅದು ನಿಮ್ಮದು ಹೇರ್ಸ್ನ ಭಾಳ ಗ್ರೀಸಿ ಮಾಡಿಬಿಡ್ತದೆ. ಸೊ ಎಷ್ಟು ಬೇಕೋ ಅಷ್ಟೇ, ಯಾವಾಗ ನೆಸಸರಿ ಇರ್ತದೆ ಆವಾಗಷ್ಟೇ ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ಇದು ಲೈಕ್ ಕೂದಲು ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಷನ್ ಕೂಡ ಕೊಡ್ತದೆ. ಸೊ ಹೇರ್ ಸ್ಟ್ರೈಟ್ನಿಂಗ್ ಅದೆಲ್ಲ ಮಾಡೋ ಮುನ್ನ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಸ್ಟ್ರೈಟ್ನಿಂಗ್ನ ಮಾಡ್ಬೋದು. ಸೊ ಅದು ಒಂಥರ ನಿಮ್ಮ ಕೂದಲಿಗೆ ಪ್ರೊಟೆಕ್ಷನ್ನು ಕೊಡ್ತದೆ.
ಸೊ ಪ್ರೋಸ್ ಏನಂದ್ರೆ ಅಫೋರ್ಡಬಲ್ ರೇಂಜ್ನಾಗ ಅದ, ಪ್ಲಸ್ ನಿಮ್ಮ ಕೂದಲಿಗೆ ಸಾಫ್ಟಾಗಿ ಮಾಡ್ತದೆ, ಸ್ಮೂತಾಗಿ ಮಾಡ್ತದೆ, ಹ್ಯಾಂಡಲ್ ಮಾಡ್ಬೋದು, ಮ್ಯಾನೇಜಬಲ್ ಆಗಿ ಮಾಡ್ತದೆ, ನೀಟಾಗಿ ಕೂಡ್ತಾವೆ ಕೂದಲೆಲ್ಲ. ನಾನು ಅನ್ನಲ್ಲ ಈ ಥರ ಚಿಕ್ಕ ಚಿಕ್ಕ ಕೂದಲು ಇತ್ತು ಹಿಂಗೆ ನಿಂದಿರ್ತಿದ್ವು ಅಂದ್ರೆ ಅದನ್ನೆಲ್ಲ ನೀಟಾಗಿ ಕೂಡೋ ಹಾಗೆ ಮಾಡ್ತದೆ ಇದು. ಸೊ ಇದೆಲ್ಲ ಪ್ಲಸ್ ಪಾಯಿಂಟ್ ಅವ. ಆಮೇಲೆ ಸ್ಮೆಲ್ಲು ಭಾಳ ಚಲೋ ಅದ. ನಾನು ಯೂಸ್ ಮಾಡಿ ಹಾನೆಸ್ಟಾಗಿ ರಿವ್ಯೂನ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಪರ್ಚೇಸ್ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಮಾಡಬಹುದು. ನೆಕ್ಸ್ಟ್ ಈಗ ಮಾಮಾ ಅರ್ತ್ ವೈಟಮಿನ್ ಸಿ ಡೇ ಕ್ರೀಮ್. ಐ ಥಿಂಕ್ ಈ ಕ್ರೀಮ್ದು ನಾನು ಮುಂಚೆನೂ ಮಾಡಿರಬಹುದು ರಿವ್ಯೂ. ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಮಾಡಿದ್ದೀನಲ್ಲ, ಅವೆರಡ್ರದ್ದು ಲಿಂಕ್ 2 ವೀಡಿಯೋಸ್ ಮಾಡಿದ್ದೀನಿ ಆ್ಯಕ್ಚುಲಿ ಮಾಮಾ ಅರ್ತ್ ಪ್ರಾಡಕ್ಟ್ಸಿಂದ. ಸೊ ನೀವೇನಾದರೂ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡತ್ತಿದ್ರಿ ಅಂದ್ರೆ ಬೇಕಂದ್ರೆ ಆ ವೀಡಿಯೋಸ್ನ ನೀವು ರೆಫರ್ ಮಾಡ್ಬೋದು. ಅದ್ರದ್ದು 2ರದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ನನಗೆ ನೆನಪಿಲ್ಲ ಇದ್ರದ್ದು ಮಾಡಿನೋ ಇಲ್ಲೋ, ಬಟ್ ಹೇಳ್ತಾ ಇದ್ದೀನಿ ಮತ್ತೊಂದ್ಸಲಿ. ಆ್ಯಕ್ಚುಲಿ ಅವೆಲ್ಲ ಮಾಯ್ಶ್ಚರೈಸರ್ಸ್ ಏನು ತೋರಿಸ್ದೆ ಫಸ್ಟಿಗೆ, ಸೆಬಾಮ್ಯಾಡ್ ಆಗಿರ್ಬೋದು, ನಿವಿಯಾ ಆಗಿರ್ಬೋದು, ಅವೆಲ್ಲದಕ್ಕಿಂತ ನಾನು ಇದು ಭಾಳ ಲೈಕ್ ಮಾಡ್ತೀನಿ. ಯಾಕಂತಂದರೆ ಅವೆಲ್ಲ ಕ್ರೀಮ್ಸ್ನಾಗ ಸನ್ ಪ್ರೊಟೆಕ್ಷನ್ ಇಲ್ಲ. ಈ ಕ್ರೀಮು ಡೇ ಕ್ರೀಮು ಅದ, ಪ್ಲಸ್ ಇದ್ರ ಜೊತೆ ಸನ್ ಪ್ರೊಟೆಕ್ಷನ್ ಅದ, SPF 20 ಅದ. ಸೊ SPF ಸಿಗ್ತದೆ ಈ ಕ್ರೀಮಲ್ಲಿ. ಬಟ್ ಏನಂದರೆ ಇದು ಸ್ಕಿನ್ ಆಯಿಲಿ ಸ್ಕಿನ್ ಇದ್ದವರಿಗೆ ಮತ್ತು ಕಾಂಬಿನೇಷನಲ್ ಸ್ಕಿನ್ ಇದ್ದವರಿಗೆ ಭಾಳ ಚಲೋ ವರ್ಕ್ ಆಗ್ತದೆ. ಅದೇ ಭಾಳನೇ ತೀರಾ ಡ್ರೈ ಸ್ಕಿನ್ ಇತ್ತು ನಿಮ್ಮದು, ಅವರಿಗೆ ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗಂಗಿಲ್ಲ. ಯಾಕಂತಂದ್ರೆ ಇದು ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ. ಇದು ಏಕ್ದಮ್ ಮ್ಯಾಟ್ ಫಿನಿಶ್ ಕೊಡ್ತದೆ. ಇಟ್ ಅಬ್ಸಾರ್ಬ್ಸ್ ವೆಲ್ ಇನ್ ಟು ದ ಸ್ಕಿನ್ನಲ್ಲಿ ಚೆನ್ನಾಗಿ ನೀಟಾಗಿ ಅಬ್ಸಾರ್ಬ್ ಆಗ್ತದೆ. ಕ್ರೀಮ್ ನೀವು ಇದು ಒಂಥರ ಡೇ ಕ್ರೀಮ್ ಥರ, ಮಾಯ್ಶ್ಚರೈಸರ್ ಏನಲ್ಲ, ಕ್ರೀಮ್ ಇದು. ಸೊ ಹೊರಗೆಲ್ಲೇ ಹೋಗ್ಬೇಕಂದ್ರೆ ಹಚ್ಕೊಂಡು ಹೋಗ್ಬೋದು. ಇದು ಒಂಥರ ಫಿನಿಶಿಂಗ್ ಚಲೋ ಅದ. ಸೊ ಮಾಯ್ಶ್ಚರೈಸರ್ನ ಲಾಕ್ ಮಾಡ್ತದೆ ಭಾಳ. ಈಗ ಆ ಮಾಯ್ಶ್ಚರೈಸರ್ ಏನು ತೋರಿಸ್ದೆ ಫಸ್ಟಿಗೆ, ಅದು ಎಷ್ಟು ಕೊಡ್ತದಲ್ಲ ಮಾಯ್ಶ್ಚರೈಸೇಷನ್, ಅದರಷ್ಟು ಇದು ಕೊಡೋಂಗಿಲ್ಲ. ಇದು ಓಕೆ ಸ್ವಲ್ಪ ಮಾಯ್ಶ್ಚರೈಸ್ಡ್ ಮಾಡ್ತದೆ. ಮತ್ತು ಫಿನಿಶಿಂಗ್ ಭಾಳನೇ ಇಲ್ಲಿ ನೋಡಿ, ನೀವು ನೋಡ್ಬೋದು ಏಕ್ದಮ್ ಮ್ಯಾಟ್ ಫಿನಿಶ್ ಲುಕ್ ಕೊಡ್ತದೆ. ಸೊ ನಿಮ್ದೇನಾದರೂ ಸ್ವಲ್ಪ ಆಯಿಲಿ ಸ್ಕಿನ್, ಸ್ವಲ್ಪ ಮಾಡ್ರೇಟಿವ್ಲಿ ಆಯಿಲಿ ಇತ್ತಂದ್ರೆ ಇದು ಹಚ್ಕೊಂಡಾಗ ನಿಮ್ಮದು ಮುಖ ಇಷ್ಟು ಚಲೋ ಫಿನಿಶಿಂಗ್ ಅನ್ನಿಸ್ತದೆ. ಆಮೇಲೆ ನೀವು ಏನೋ ಹಚ್ಕೊಂಡಿರಿ ಕ್ರೀಮ್ ಗೀಮ್ ಅಂತನೂ ಅನ್ಸಂಗಿಲ್ಲ. ಅದೇ ಭಾಳ ಡ್ರೈ ಸ್ಕಿನ್ ಇದ್ದವ್ರು ಅಪ್ಲೈ ಮಾಡಿದಾಗ ಅವ್ರ ಸ್ಕಿನ್ ಮತ್ತಿಷ್ಟು ಡ್ರೈ ಅನ್ನಿಸ್ತದೆ, ಬಿಕಾಸ್ ಇದೇನು ಮಾಯ್ಶ್ಚರೈಸೇ ಮಾಡಂಗಿಲ್ಲಲ್ಲ. ಸೊ ಮತ್ತಿಷ್ಟು ಡ್ರೈಯೇ ಕಾಣಿಸಂಗೆ ಆ ಥರ ಅಪಿಯರೆನ್ಸ್ ಬರಂಗೆ ಮಾಡ್ತದೆ. ಸೊ ಇಟ್ ವರ್ಕ್ಸ್ ವೆಲ್ ಫಾರ್ ಆಯಿಲಿ ಸ್ಕಿನ್ ಆ್ಯಂಡ್ ಮೀಡಿಯಮ್ ಸ್ಕಿನ್ ಟೋನ್ ಇತ್ತು ನಿಮ್ದು, ಆ ಕಡೆ ಆಯಿಲಿನೂ ಇರಲಿಲ್ಲ, ಈ ಕಡೆ ಡ್ರೈಯೂ ಇರಲಿಲ್ಲ ಅಂದ್ರೆ ಅವರು ಕೂಡ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತೀನಿ ಈ ಕ್ರೀಮ್ ಫೇಸ್ ಕ್ರೀಮ್ ಆಗಿ, ಆ್ಯಸ್ ಅ ಮೇಕಪ್ ಬೇಸ್ನು ಯೂಸ್ ಮಾಡ್ಬೋದು. ಅದಕ್ಕೂ ಇದು ಇಟ್ ವರ್ಕ್ಸ್ ಗುಡ್. ಅಂದರೆ ಮೇಕಪ್ ನಿಮ್ಮದು ಭಾಳ ತನಕ ಕೂಡಕ್ಕೂ ಹೆಲ್ಪ್ ಮಾಡ್ತದೆ. ಸೊ ಅಥವಾ ಏನೂ ಬೇಡ ಮುಖದ ಮೇಲೆ, ಜಸ್ಟ್ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಹೋಗಬೇಕು ಅಂತಂದರೆ ದಿಸ್ ವರ್ಕ್ಸ್ ವಂಡರ್. ಯಾಕಂದ್ರೆ ಹೊರಗೆ ಹೋಗೋ ಮುಂದೆ ಬರೀ ಕ್ರೀಮ್ ಜೊತೆ ಸನ್ ಪ್ರೊಟೆಕ್ಷನ್ ಇದ್ದರೆ ಎಷ್ಟು ಚಲೋ ಅಲ್ಲ. ಸೊ ಎರಡೂ ಅದ ಇದ್ರಾಗ. ಅದರಿಂದ ಇಟ್ ಇಸ್ ಅ ಗುಡ್ ಟು ಗೋ ಅಂತಲೇ ಹೇಳ್ತೀನಿ ನನ್ನ ಪ್ರಕಾರ. ಇದು 599 ಅದ. ಬಟ್ ವೆನಸ್ಡೇ ಸೇಲ್ ಇರ್ತದಲ್ಲ, ಅದರಲ್ಲಿ ನೀವು ತೊಗೋಬೋದು, ಸ್ವಲ್ಪ ಕಮ್ಮಿ ಬೀಳ್ತದೆ. ಅಂದ್ರೆ ಮಾಮಾ ಅರ್ತ್ ಅವ್ರದ್ದು ವೆಬ್ಸೈಟ್ನಾಗ ವೆನಸ್ಡೇ ಸೇಲ್ ಇರ್ತದಲ್ಲ, ಸೊ ಅದ್ರಾಗ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಇದಾಗ ಸಿಗ್ತದೆ. ನೀವೇನಾದರೂ ಪರ್ಚೇಸ್ ಮಾಡ್ಬೇಕು ಅನ್ಕೊಳತ್ತಿದ್ರಿ ಡೇ ಕ್ರೀಮಲ್ಲಿ ಅಂತಂದ್ರೆ ಇದು ಭಾಳ ಚಲೋ ಅದ, ಯು ಕ್ಯಾನ್ ಗೋ ಫಾರ್ ಇಟ್. ನೆಕ್ಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟ್ ಯಾವುದಂದ್ರೆ ಕಾರ್ಮೇಸಿ ಅವ್ರದ್ದು ಫೇಶಿಯಲ್ ಶೇವಿಂಗ್ ಬಾಮ್. ಸೊ ಇದು ಆ್ಯಕ್ಚುಲಿ ಈಗ ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೊಳತ್ತಿದ್ರಿ ಅಂತಂದ್ರೆ, ಅಥವಾ ಅಂಡರ್ ಆರ್ಮ್ಸ್ ಎಲ್ಲ ಹೇರ್ ರಿಮೂವ್ ಮಾಡ್ಕೊಳತ್ತಿದ್ರಿ, ಐಬ್ರೋಸ್ ಮಾಡಿಸ್ಕೊಂಡು ಬಂದಿದ್ರಿ ಅಂತಂದಾಗ ಬಂದ ತಕ್ಷಣ ಕೆಲವೊಬ್ರು ಸ್ಕಿನ್ನ ಭಾಳ ಇರಿಟೇಟ್ ಆಗ್ತದೆ, ಬಂಪ್ಸ್ ಎಲ್ಲ ಬರ್ತಾವೆ. ನಂದು ಹಾಗೆ ಆಗ್ತದೆ, ಭಾಳ ಸೆನ್ಸಿಟಿವ್ ಇರೋದ್ರಿಂದ ವ್ಯಾಕ್ಸಿಂಗ್ ಮಾಡ್ಕೊಂಡು ಬಂದ ತಕ್ಷಣ ರೆಡ್ ಬಂಪ್ಸ್ ಎಲ್ಲ ಬರ್ತಾವೆ. ಸೊ ಆ ಥರ ಏನಾದರೂ ಸ್ಕಿನ್ ನಿಮ್ದಾಗಿತ್ತಂದ್ರೆ ದಿಸ್ ವರ್ಕ್ಸ್ ಬೆಸ್ಟ್. ಯಾಕಂದ್ರೆ ಮಾಡ್ಕೊಂಡು ಬಂದ ತಕ್ಷಣ ನಾನು ಇದು ಬಾಮ್ನ ಹಚ್ಕೋತಿದ್ದೆ. ಇದರಲ್ಲಿ ಅಲೋವೆರಾ, ಕುಕುಂಬರ್ ಆ್ಯಂಡ್ ನೀಮ್ ಅದ. ಪ್ರೀ ಪ್ಲಸ್ ಪೋಸ್ಟ್ ಶೇವ್ ಅಂತ ಬರ್ದಿದ್ದಾರೆ. ಸೊ ಯು ಕ್ಯಾನ್ ಯೂಸ್ ಇಟ್ ಪ್ರೀ ಅಂದರೆ ಮುಂಚೆನೂ ಯೂಸ್ ಮಾಡ್ಬೋದು. ನೀವು ಮನೆಯಲ್ಲೇ ಹೇರ್ ರಿಮೂವ್ ಮಾಡ್ಕೊಳತ್ತಿದ್ರಿ ನಿಮ್ಮ ಸ್ಕಿನ್ ಮೇಲಿಂದಂದ್ರೆ ಫಸ್ಟ್ ಇದನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಹೇರ್ ರಿಮೂವ್ ಮಾಡ್ಬೋದು. ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ರೇಸರ್ ಹತ್ಲಾರ್ದಂಗೆ ನೋಡ್ಕೊತದೆ, ಪ್ರಿವೆಂಟ್ ಮಾಡ್ತದೆ. ಆಮೇಲೆ ಅದಾದಮೇಲೆ ಶೇವ್ ಎಲ್ಲ ಆದಮೇಲೆ ನೀವು ಹಚ್ಕೊಂಡಾಗೂ ನಿಮ್ಮ ಸ್ಕಿನ್ ಏನು ಇರಿಟೇಷನ್ ಆಗ್ಲಾರ್ದಂಗೆ ಸ್ಮೂತ್ ಆಗಿರೋಂಗೆ ನೋಡ್ಕೊತದ. ನಾನು ಯೂಸ್ ಮಾಡಿರೋದು ಲೈಕ್ ಐಬ್ರೋಸ್ ಎಲ್ಲ ಮಾಡ್ಕೊಂಡು ಬಂದಾಗ, ವ್ಯಾಕ್ಸ್ ಮಾಡ್ಕೊಂಡು ಬಂದ ತಕ್ಷಣ ಮನೆಗೆ ಬಂದ ತಕ್ಷಣ ಬಂಪ್ಸ್ ಎಲ್ಲ ಬಂದುಬಿಡ್ತಿತ್ತು. ಸೊ ಬಂದ ತಕ್ಷಣ ಇದನ್ನು ಅಪ್ಲೈ ಮಾಡ್ತಿದ್ದೆ. ಇದು ಇನ್ಸ್ಟಂಟ್ಲಿ ನನ್ನ ಸ್ಕಿನ್ನ ಕೂಲ್ ಮಾಡ್ತಿತ್ತು, ಸೂದ್ ಮಾಡ್ತಿತ್ತು, ರೆಡ್ ರ್ಯಾಷಸ್ ಎಲ್ಲ ಆಗ್ಲಾರ್ದಂಗೆ ನೋಡ್ಕೊತಿತ್ತು. ಸೊ ನಿಮ್ದೇನಾದರೂ ನಂತರ ಸೆನ್ಸಿಟಿವ್ ಸ್ಕಿನ್ ಆಗಿತ್ತು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡತ್ತಿದ್ರು ಅಂದರೆ ಈ ಕ್ರೀಮ್ನ ನೀವು ಪರ್ಚೇಸ್ ಮಾಡ್ಬೋದು. ಇಟ್ ವರ್ಕ್ಸ್ ಬೆಸ್ಟ್. ಇದು ಒಂದು 200 ರೂಪೀಸ್ ಅದ ಇಷ್ಟಕ್ಕೆ. ಸೊ ಇಟ್ ಈಸ್ ಅ ಗುಡ್ ಟು ಗೋ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಇವಿಷ್ಟು ಪ್ರಾಡಕ್ಟ್ಸಲ್ಲಿ ನಿಮ್ಮದು ಫೇವ್ರೆಟ್ ಪ್ರಾಡಕ್ಟ್ ಯಾವುದಂತ ನನಗೆ ಕಮೆಂಟ್ ಮಾಡಿ ಹೇಳಿಡ್ರಿ. ಆ್ಯಂಡ್ ಯಾವ ರಿವ್ಯೂ ನಿಮ್ಗೆ ಇಷ್ಟ ಆಯಿತು, ಪ್ಲಸ್ ನೆಕ್ಸ್ಟ್ ಯಾವ ಪ್ರಾಡಕ್ಟ್ಸಿಂದ ರಿವ್ಯೂ ನಾನು ಮಾಡಬೇಕು ಅಂತಲೂ ನನಗೆ ಸಜೆಸ್ಟ್ ಮಾಡಿರಿ ಕಮೆಂಟ್ ಸೆಕ್ಷನ್ನಾಗ. ಆಮೇಲೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇದೇ ಥರ ಬಹಳಷ್ಟು ಸ್ಕಿನ್ ಕೇರ್ಗೆ ರಿಲೇಟೆಡ್ ವಿಡಿಯೋಸ್ ಮಾಡಿ ಹಾಕ್ತೀನಿ ನನ್ನ ಚಾನಲ್ನಾಗ. ಪ್ಲಸ್ ಪ್ರೆಗ್ನೆನ್ಸಿ, ಪೇರೆಂಟಿಂಗ್, ಆಮೇಲೆ ನಾನು ಟ್ವಿನ್ ಮಾಮ್ ಆಗಿರೋದ್ರಿಂದ ಟ್ವಿನ್ ಪ್ರೆಗ್ನೆನ್ಸಿ ಎಲ್ಲ ಜರ್ನಿನ ಶೇರ್ ಮಾಡ್ತೀನಿ. ಹಾಗಾಗಿ ನಿಮ್ಗೇನಾದರೂ ಇವೆಲ್ಲ ಟಾಪಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.